ನಮಸ್ಕಾರ. ನೋಡಿ, ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಮೊನ್ನೆ ಅಷ್ಟೇ ಮಾಗಡಿ ಶಾಸಕರಾಗಿರುವ ಬಾಲಕೃಷ್ಣ ಅವರ ಜನ್ಮದಿನ ಹಿನ್ನೆಲೆಯಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಮೀಟಿಂಗ್ ನಡೆಸಿದ್ದಾರೆ, ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಇದೆಲ್ಲದರ ನಡುವೆ ಕೂಡ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಿದೆ. ಅದು ಸಿಎಂ ಸಿದ್ದರಾಮಯ್ಯ ಬಣದಿಂದ ಉರುಳಿಸಿದ ಹೊಸ ದಾಳವಾಗಿದೆ. ಇದರಿಂದಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಬಿಕ್ಕಟ್ಟಿದೆಯಲ್ಲ, ಅದು ತುಂಬಾ ತಾರಕಕ್ಕೇರುತ್ತಿದೆ, ಬಿಡಿಸಲಾಗದ ಗಂಟಾಗಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಹೊಸ ತಲೆನೋವು ಕೂಡ ತಂದೊಡ್ಡಿದೆ. ಇದೆಲ್ಲದರ ಹೊರತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿ ಯಾತ್ರೆ ಕೈಗೊಳ್ಳುವುದಕ್ಕೆ ಸಜ್ಜಾಗಿದ್ದಾರೆ ಎಂಬ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಹರಿದಾಡ್ತಿವೆ. 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಲು ತೀರ್ಮಾನಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಗೆ ತೆರಳುತ್ತಿರುವುದಾದರೂ ಯಾಕೆ? ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಡ್ತಾರ? ಇಲ್ಲಿ ಇರ್ತಕ್ಕಂಥದ್ದು ಕುತೂಹಲ ಏನಪ್ಪ ಅಂದ್ರೆ, ಹೈಕಮಾಂಡ್ ನಾಯಕರು ಈ ಶಾಸಕರ ಭೇಟಿಗೆ ಅವಕಾಶ ಕೊಡ್ತಾರಾ? ಹಾಗಾದ್ರೆ ದಲಿತ ಸಿಎಂ ಅನ್ನು ಆಯ್ಕೆ ಮಾಡುವುದಕ್ಕೆ ಹೈಕಮಾಂಡ್ ಲೆಕ್ಕಾಚಾರ ನಡೆಸಿತಾ? ವೀಕ್ಷಕರು ನೋಡಿ, ಸಿಎಂ ಸಿದ್ದರಾಮಯ್ಯ ಅವರಿಂದ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಶಕ್ತಿ ಪ್ರದರ್ಶನವಾಗ್ತಿದೆ. ಶಾಸಕರ ಸಂಖ್ಯೆಯ ಕುರಿತು, ಶಾಸಕರ ಬೆಂಬಲದ ಕುರಿತು ಕೂಡ ಶಕ್ತಿ ಪ್ರದರ್ಶನವಾಗ್ತಿದೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ವಿದೇಶಕ್ಕೆ ಹೋದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು 60ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಲು ಸಿದ್ಧತೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ತಮ್ಮ ನಾಯಕನಿಗೆ ಸಿಎಂ ಪಟ್ಟ ಕೊಡಬೇಕು ಮತ್ತು ಯಾವಾಗ ಕೊಡ್ತೀರಿ ಎಂಬ ಸಮಯವನ್ನು ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ದೆಹಲಿಗೆ ತೆರಳಲು ಕೂಡ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ದೆಹಲಿಗೆ ತೆರಳಿದ್ರೆ, ಒಂದು ವೇಳೆ ದೆಹಲಿಗೆ ತೆರಳಿದ್ರೆ ಹೈಕಮಾಂಡ್ ನಾಯಕರು ಇವರ ಭೇಟಿಗೆ ಅವಕಾಶ ಕೊಡ್ತಾರಾ ಎಂಬ ಕುತೂಹಲ ಕೂಡ ಹೆಚ್ಚಿದೆ. ಯಾಕಂದ್ರೆ ನೋಡಿ, ಕೆಲವು ದಿನಗಳ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಒಂದಲ್ಲ 4 ಬಾರಿ ತೆರಳಿದ್ರು ಕೂಡ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ. 5ನೇ ಬಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಅವಕಾಶ ಕೊಟ್ಟಿದ್ರು. ಅಲ್ಲಿ ತಮ್ಮ ಅಕ್ವತ್ತಾಯವನ್ನು ಕೂಡ ಮಂಡಿಸಿ ಬಂದಿದ್ರು. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಗೆ ತೆರಳಲು ಸಿದ್ಧತೆ ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ಅನುಮಾನ ಕೂಡ ಈ ಬಣದಲ್ಲಿ ಕಾಡ್ತಿದೆ. ಹೈಕಮಾಂಡ್ ನಾಯಕರು ಇಷ್ಟು ಸಂಖ್ಯೆಯಲ್ಲಿ ಹೋದಾಗ ಭೇಟಿಗೆ ಅವಕಾಶ ಕೊಡ್ತಾರಾ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತದೆ. ಇದೆಲ್ಲದರ ನಡುವೆ ಕುರ್ಚಿ ಕಚ್ಚಾಟ ಕಗ್ಗಂಟಾಗಿ ಉಳಿದಿರುವುದರಿಂದ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಹೊಸ ತಲೆನೋವು ತಂದೊಡ್ಡಿದೆ. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಬಿಟ್ಟು ಕೊಡೋದಿಲ್ಲ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿಎಂ ಹುದ್ದೆಯನ್ನು ಬಿಟ್ಟುಕೊಡುವುದಿಲ್ಲ, ಒಂದು ವೇಳೆ ಬಿಟ್ಟುಕೊಡುವುದಾದ್ರೆ ದಲಿತ ಸಿಎಂ ಆಗಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಮತ್ತಷ್ಟು ತಾರಕಕ್ಕೇರಿದೆ. ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಗದಿದ್ರೆ, ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಗ್ಗದಿದ್ರೆ, ಹೈಕಮಾಂಡ್ ನಾಯಕರು ದಲಿತ ನಾಯಕನನ್ನು ಸಿಎಂ ಮಾಡುವ ಕುರಿತು ಆಲೋಚನೆ ಮಾಡಬೇಕಾದ ಸಂದರ್ಭ ಒದಗಿ ಬರುವುದಂತೂ ಖಂಡಿತ. ಹಾಗಾದ್ರೆ ಯಾವ ನಾಯಕನಿಗೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ? ವೀಕ್ಷಕರು ನೋಡಿ, ಮೊದಲನೇದಾಗಿ ಎಐಸಿಸಿ ಅಧ್ಯಕ್ಷರಾಗಿರುವ, ಅದೇ ರೀತಿ ಹಿರಿಯ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಪಟ್ಟ ಒಲಿಯುವ ಸಾಧ್ಯತೆ ಹೆಚ್ಚಿದೆ. ರಾಜ್ಯ ರಾಜಕಾರಣದಲ್ಲಿ ಕೂಡ ಅವರಿಗೆ ಅಪಾರ ಅನುಭವ ಇದೆ. ಅದೇ ರೀತಿ ರಾಷ್ಟ್ರೀಯ ರಾಜಕಾರಣದಲ್ಲಿ ಕೂಡ ಅವರು ನುಡಿತಿದ್ದಾರೆ. ಅಷ್ಟೇ ಅಲ್ಲ, ಅವರು ತಟಸ್ಥ ಬಣದ ನಾಯಕರಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೇಕು, ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಬೇಕಾಗಿದೆ. ಅದೇ ರೀತಿ ಮೂಲ ಕಾಂಗ್ರೆಸ್ಗಾರರಾಗಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯಕ್ಕೆ ಕಳಿಸಿ ಸಿಎಂ ಮಾಡ್ತೀವಿ ಅಂತ ಹೇಳ್ಬಿಟ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗ್ತದೆ. ವಿರೋಧಿಸುವುದಕ್ಕಂತೂ ಆಗುವುದೇ ಇಲ್ಲ. ಹೀಗಾಗಿ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಿಎಂ ರೇಸ್ ನಲ್ಲಿ ಫ್ರಂಟ್ ರನ್ನರ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ದಲಿತ ಸಿಎಂ ರೇಸ್ ನಲ್ಲಿರುವ 2ನೇ ನಾಯಕ ಅಂದ್ರೆ ಅದು ಜಿ ಪರಮೇಶ್ವರ್. ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರು ಕೂಡ ದಲಿತ ಸಿಎಂ ನಾಯಕನ ರೇಸ್ ನಲ್ಲಿದ್ದಾರೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಟ್ಟುವುದಕ್ಕೆ ವಿರೋಧ ವ್ಯಕ್ತವಾದರೆ, 2ನೇದಾಗಿರ್ತಕ್ಕಂಥ ನಾಯಕರೇ ಅದು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು. ಜಿ ಪರಮೇಶ್ವರ್ ಅವರು ಕೂಡ ಈಗಾಗಲೇ 2013ರಲ್ಲಿ ಅವರು ಸಿಎಂ ಆಗಬೇಕಾಗಿತ್ತು, ಸಿಎಂ ಆಗ್ತಾರೆ ಅಂತ ಕೂಡ ಭಾವಿಸಲಾಗಿತ್ತು. ಆದ್ರೆ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸೋಲನ್ನು ಅನುಭವಿಸಿದ್ದರಿಂದ ಸಿಎಂ ಪಟ್ಟ ಕೈ ತಪ್ಪಿತ್ತು. ಹೀಗಾಗಿ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಬಗೆಹರದೇ ಇದ್ರೆ, ಅದೇ ರೀತಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗುವುದಕ್ಕೆ ಒಪ್ಪದೇ ಇದ್ರೆ, ಅದೇ ರೀತಿ ಈ ಎರಡೂ ಬಣಗಳು ಕೂಡ ಒಪ್ಪದೇ ಇದ್ದಾಗ ಬಹುತೇಕ ಪರಮೇಶ್ವರ್ ಅವರಿಗೆ
ಹೋಗುವ ಸಾಧ್ಯತೆ ಹೆಚ್ಚು. ಅದೇ ರೀತಿ ಸಿಎಂ ದಲಿತ ಸಿಎಂ ರೇಸ್ ನಲ್ಲಿರ್ತಕ್ಕಂಥ ಮೂರನೇ ಹೆಸರು ಏನಪ್ಪಾ ಅಂದ್ರೆ ಮೂರನೇ ಹೆಸರು ಯಾವ್ದಪ್ಪ ಅಂದ್ರೆ ಅದು ಮಹದೇವಪ್ಪ ಅವರಿಗೆ ಒಲಿಯುವುದು ಅಷ್ಟೊಂದು ಸುಲಭವಲ್ಲ. ಯಾಕಂದ್ರೆ DCM DK ಶಿವಕುಮಾರ್ ಅವರ ಬಣ ವಿರೋಧಿಸುವುದಂತೂ ಗ್ಯಾರಂಟಿ. ಹೀಗಾಗಿ ಮೊದಲನೇ ಎರಡು ಹೆಸರಿದಾವಲ್ಲ, AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದು ಸುಲಭವಾಗಿ ದಕ್ಕುತ್ತೆ. ಅದೇ ರೀತಿ ಪರಮೇಶ್ವರ್ ಅವ್ರಿಗೂ ಕೂಡ ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗದೆ ಇದ್ರೆ, ಸ್ವತಃ ಅವರು ಒಪ್ಕೊಳ್ಳದೆ ಇದ್ರೆ ಪರಮೇಶ್ವರ್ ಅವರಿಗೆ ಸಿಎಂ ಹುದ್ದೆ ದಕ್ಕುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಬಗೆಹರದೇ ಇದ್ದಾಗ, ಸಿಎಂ ಸಿದ್ದರಾಮಯ್ಯ ಸಿಎಂ ಹುದ್ದೆಯನ್ನು DCM DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡದೇ ಇದ್ದಾಗ, ಅದೇ ರೀತಿ ಸಿಎಂ ಹುದ್ದೆಯನ್ನು DCM DK ಶಿವಕುಮಾರ್ ಬಿಡುವುದಕ್ಕೆ ಸಿದ್ಧರಿಲ್ಲದೆ ಇದ್ದಾಗ, ಇಂಥದ್ದೊಂದು ಬಿಕ್ಕಟ್ಟು ಸೃಷ್ಟಿಯಾದಾಗ ಹೈಕಮಾಂಡ್ ನಾಯಕರು ದಲಿತ ಸಿಎಂ ಮಾಡುವುದಕ್ಕೆ ಮುಂದಾಗಬಹುದು. ಈ ಒಂದು ರೇಸ್ನಲ್ಲಿ 3 ನಾಯಕರಿದ್ದಾರೆ. ಅದು ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಎರಡನೇದಾಗಿ G ಪರಮೇಶ್ವರ್, ಅದೇ ರೀತಿ HC ಮಹದೇವಪ್ಪ. ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.